ಇಂದಿನ ಕ್ಯಾಂಪ್ಕೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಇದರ ಹಿರಿಯ ನಿರ್ದೇಶಕರಾಗಿರುವ ದಯಾನಂದ ಹೆಗ್ಡೆ ಅವರೊಂದಿಗೆ ಕೃಷಿಯಲ್ಲಿ ಮುಖ್ಯ ಬೆಳೆ ಹಾಗೂ ಉಪಬೆಳೆಗಳು ಎಂಬ ವಿಷಯದ ಕುರಿತು ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಂಧುಗಳಿಗೆಲ್ಲರಿಗೂ ನಮಸ್ಕಾರಗಳು. ಕ್ಯಾಂಪ್ಕೋ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಇದರ ಹಿರಿಯ ನಿರ್ದೇಶಕರಾಗಿರುವ ದಯಾನಂದ ಹೆಗ್ಡೆ ಇವರಿದ್ದಾರೆ. ಇವರು ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ತಾಳೆ ಬೆಳೆಗಾರರ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲ ಕೃಷಿಕ ಬಂಧುಗಳಿಗೆ ನನ್ನ ಆತ್ಮೀಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಕೃಷಿಯಲ್ಲಿ ಮುಖ್ಯ ಬೆಳೆಗಳು ಹಾಗೂ ಅದರ ಜೊತೆ ಯಾವೆಲ್ಲ ಉಪಬೆಳೆಗಳನ್ನು ಬೆಳೆಯುವುದರ ಬಗ್ಗೆ ಇವತ್ತು ಮಾತನಾಡ್ತಿದ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವೆಲ್ಲ ಒಂದು ಸಮಗ್ರ ಕೃಷಿಯನ್ನು ರೈತ ಬೆಳೆಗಾರರು ಬೆಳೆಸಬಹುದು, ಇದ್ರ ಬಗ್ಗೆ ಹೇಳ್ತೀರಾ? ಸರಿ ಮೇಡಮ್. ಈಗ ನಮ್ಮದು ಕೃಷಿ ನನ್ನದು ಮೂಲತಃ ಉದ್ಯೋಗ. ನಮ್ಮ ಕುಟುಂಬ ಕೃಷಿಯನ್ನು ಮಾಡ್ತಾ ಬಂದದ್ದು. ಮೊದಲು ನಮ್ಮಲ್ಲಿ ತೆಂಗು ಇತ್ತು, ಆನಂತರ ಅಡಿಕೆಯನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿತ್ತು. ಆನಂತರ ಟೋಟಲ್ ಆಗಿ ಬೆಳೆ ಮತ್ತು ಬೆಲೆಯ ವೈಪರೀತ್ಯಗಳು ಸಹಜವಾಗಿ ನಮಗೆ ಪ್ರತಿ ವರ್ಷ ಕೂಡ ಕಾಣ್ತಾ ಇದೆ. ಆ ಹೊತ್ತಿನಲ್ಲಿ ಒಬ್ಬ ಕೃಷಿಕನಿಗೆ ಖರ್ಚುಗಳು ಅಷ್ಟೇ ಇರ್ತದೆ. ಅವನು ಸುಸ್ಥಿರವಾಗಿರಬೇಕಾದ್ರೆ, ಅವನ ಜೀವನ ಚೆನ್ನಾಗಿರ್ಬೇಕಂತಾದರೆ ಅವನಿಗೆ ಆದಾಯಗಳು ಬೇಕಾಗ್ತದೆ. ಆದಾಯಗಳು ಬೇಕಾದಾಗ ಈ ಒಂದು ಸಮಸ್ಯೆಗಳು ಪ್ರತಿ ವರ್ಷ ಕೂಡ ಇರ್ತದೆ. ಬೆಲೆ ಮತ್ತು ಬೆಳೆಯ ಏರಿಳಿತಗಳು. ಆ ಹೊತ್ತಿನಲ್ಲಿ ತುಂಬ ಬೆಳೆಯನ್ನು ಕ್ಷೇತ್ರದಲ್ಲಿ ಮಾಡಿದಾಗ ಅವನ ಟೋಟಲ್ ಬೆಳೆ ಉಂಟಲ್ಲ, ಅದನ್ನು ಅವನು ಡಿವೈಡ್ ಮಾಡಿಕೊಂಡು ಅತಿ ಹೆಚ್ಚು ಮಾಡಿದಾಗ ಅದು ಲಾಭದಾಯಕವಾಗಿ ಆಗ್ತದೆ, ಅವನ ಬದುಕು ಚೆನ್ನಾಗಿ ಆಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ, ನನ್ನ ಅನುಭವ. ಆ ದೃಷ್ಟಿಕೋನದಿಂದ ನಾನು ಮೊದಲೇ ನನ್ನ ಹತ್ರ ಹೇಳಿದೆ, ತೆಂಗು ಇತ್ತು ಅಂತೇಳಿ. ಆನಂತರ ಅಡಿಕೆಯನ್ನು ನಾನು ಪ್ರಾರಂಭ ಮಾಡಿದೆ. ಅದರ ಹೊತ್ತಿಗೆ ಮತ್ತೆ ಪುನಃ ಮುಂದೆ ಹೋಗ್ತಾ ಹೋಗ್ತಾ ತಾಳೆ ಬೆಳೆಯನ್ನು ಪ್ರಾರಂಭ ಮಾಡಿದೆ. ತಾಳೆ ಬೆಳೆ ಒಟ್ಟಿಗೆ ನನ್ನಲ್ಲೀಗ ಕೊಕ್ಕೋ ಇದೆ, ಆನಂತರ ಕಾಳುಮೆಣಸು ಇದೆ. ಇನ್ನೂ ಹೆಚ್ಚು ಮಾಡ್ಬೋದು. ಪ್ಲಾಂಟೇಶನ್ ಕ್ರಾಪ್ಗಳು ಈಗ ತುಂಬ ದಕ್ಷಿಣ ಕನ್ನಡದಲ್ಲಿ ಅಂತೂ ಆಹಾರ ಪದಾರ್ಥಗಳಿಗಿಂತ ಹೆಚ್ಚಾಗಿ ನಮ್ಮದು ಕಮರ್ಷಿಯಲ್ ಏನು ಹೇಳ್ತೇವೆ, ವಾಣಿಜ್ಯ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಅದರಲ್ಲಿ ಹೆಚ್ಚು ಇನ್ಕಮ್ ಬರ್ತಾ ಉಂಟು. ಯಾವುದು ದುಡ್ಡು ಇಲ್ಲದ ಯಾವುದು ಸಾಗುವುದಿಲ್ಲ. ಆ ದೃಷ್ಟಿಕೋನದಿಂದ ಕೃಷಿಕರಿಗೆ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಹೆಚ್ಚು ಬೆಳೆಗಳನ್ನು ನೀವು ಮಾಡಿದಷ್ಟು ನಮ್ಮದು ಬದುಕು ಚೆನ್ನಾಗಿರ್ತದೆ, ಹೆಚ್ಚು ಆದಾಯಗಳು ಬರ್ತಾ ಇರ್ತದೆ. ಇದರಲ್ಲಿ ನೀವು ಒಂದು ವಾರದಿಂದ ಹಿಡಿದು ತಿಂಗಳಂದು, ವರ್ಷದ್ದು ಎಲ್ಲ. ಈಗ ಉದಾಹರಣೆಗೆ ನಾನು ತಾಳೆದ್ದು ತಗೊಳ್ಳೋದಾದ್ರೆ, ತಾಳೆಗೆ ಕೆಲಸಗಾರರ ಡಿಪೆಂಡೆನ್ಸಿ ಕಡಿಮೆ. ತಿಂಗಳಿಗೆ 2 ಅದರ ಕಟಿಂಗ್ ಮಾಡ್ಲಿಕ್ಕೆ ಇರ್ತದೆ. ಅದರ ಒಟ್ಟಿಗೆ ಅದರ ವರ್ಷಕ್ಕೆ ಒಮ್ಮೆ 3 ಸರ್ತಿ ಮಾತ್ರ ಗೊಬ್ಬರ ಹಾಕ್ಲಿಕ್ಕೆ ಇರ್ತದೆ, ಒಮ್ಮೆ ಕಳೆ ತೆಗಲಿಕ್ಕಿರ್ತದೆ. ಆ ಹೊತ್ತಿನಲ್ಲಿ ಬಹುಶಃ ನಮಗೆ ಬೇರೆ ಕೆಲಸಗಳು ಇಲ್ಲದ ಹೊತ್ತಿನಲ್ಲಿ ಇದು ಮಾಡಲಿಕ್ಕೆ ಬರ್ತದೆ. ಅಡಿಕೆಗೆ ತುಂಬ ಕೆಲಸಗಳನ್ನು ತೆಗೊಳ್ತದೆ. ಅದನ್ನು ನಾವು ಡಿವೈಡ್ ಮಾಡ್ಕೊಳ್ಳಿಕ್ಕೆ ಬೇರೆ ಕೃಷಿಗಳಿದ್ರೆ ಅದರ ಒಟ್ಟಿಗೆ ಮಾಡಲಿಕ್ಕೆ, ಕೆಲಸಗಾರನ ಇಟ್ಟುಕೊಂಡು ಮಾಡಲಿಕ್ಕೆ ಸ್ವಲ್ಪ ಸುಲಭ ಅಂತ ನನ್ನ ಅನಿಸಿಕೆ. ಅದರ ಒಟ್ಟಿಗೆ ನಮ್ಮದು ಭಾರಿ ಬೇಗ ನಿಮಗೆ ಇನ್ಕಮ್ ಬರುವಂಥದ್ದು ಅಥವಾ ಆದಾಯ ಬರುವಂಥ ಒಂದು ಬೆಳೆ ಇದ್ದರೆ ಅದು ತಾಳೆ ಬೆಳೆ. ನೀವು ನೆಟ್ಟು 1 ವರ್ಷದಲ್ಲಿ ಅದ್ರ ಹೂ ಬರಲಿಕ್ಕೆ ಪ್ರಾರಂಭ ಆಗ್ತದೆ. 2 ವರ್ಷದಲ್ಲಿ ನಮಗೆ ತಾಳೆಯನ್ನು ತೆಗಿಲಿಕ್ಕೆ ಪ್ರಾರಂಭ ಆಗ್ತದೆ. ಹೆಚ್ಚು ಕಡಿಮೆ 5 ವರ್ಷದಲ್ಲಿ ನಿಮಗೆ ಅದರಲ್ಲಿ ಇನ್ಕಮ್ ಜನರೇಟ್ ಆಗ್ತದೆ. 2.5 ವರ್ಷದಿಂದ 5 ವರ್ಷವರೆಗೆ ನಿರ್ವಹಣೆಗೆ ಬೇಕಾದಷ್ಟು ಮಾತ್ರ ಬರ್ತದೆ. ಅದು ಲಾಭದಾಯಕವಾಗಿದೆ. ಯಾಕೆಂದರೆ ನಮ್ಮ ಸೊಸೈಟಿ ಅಂತ ನೀವು ಹೇಳಿದ್ರಲ್ಲ, ಆ ಸೊಸೈಟಿಯಲ್ಲಿ ನಾವು ಒಂದು 4 ಲೀಸ್ ಫಾರ್ಮ್ಗಳನ್ನು ಮಾಡ್ಕೊಂಡಿದ್ದೇವೆ. ಆ ಲೀಸ್ ಫಾರ್ಮ್ಗಳಿಗೆ ನಾವು ಬೇರೆಯವರು ಯಾರು ಮೇಂಟೈನ್ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವರು ಹಿರಿಯರಿದ್ದಾರೆ, ಕಟ್ಟಿಂಗ್ ಜನ ಮಾಡಲಿಕ್ಕೆ ಆಗುವುದಿಲ್ಲ. ಆ ಹೊತ್ತಿನಲ್ಲಿ ಅದು ಹಾಳು ಬೀಳಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಅದಕ್ಕೆ ಲೀಸಿಗೆ ತಗೊಳ್ತಾ ಇದ್ದೇವೆ. ಆ ಲೀಸಿಗೆ ತಗೊಂಡ ಫಾರ್ಮನ್ನು ನಾವು 50% ಇನ್ಕಮ್ಮಿನ 50% ಅವ್ರಿಗೆ ಕೊಡ್ತೇವೆ. ನಮಗೆ 40% ಇದರಲ್ಲಿ ಖರ್ಚಿನಲ್ಲಿ ಅದು ಮೇಂಟೈನ್ ಆಗ್ತದೆ. 10% ನಮ್ಮ ಸೊಸೈಟಿಗೆ ಲಾಭದಾಯಕವಾಗಿ ಇದೆ ಈಗ ಕೂಡ. ಹಾಗಾಗಿ ಒಂದು ಬೆಳೆ 40% ಯಾವುದಾದ್ರೂ ನಿರ್ವಹಣೆ ಆಗ್ತಾ ಅಂತಾದರೆ ಅದು ತುಂಬ ದೊಡ್ಡ ಆದಾಯವನ್ನು ಕೊಡ್ತದೆ ಅಂತ ಲೆಕ್ಕ. ಹಾಗಾಗಿ ನಾನು ತಾಳೆ ಬೆಳೆಯನ್ನು ತಗೊಂಡದ್ದು ಸೂಕ್ತ ಅಂತ ನನಗೆ ಅನ್ನಿಸಿತು. ಅದರ ಒಟ್ಟಿಗೆ ಇದರ ಮೂಲ ಉದ್ದೇಶ, ನಾನು ತೆಂಗು ಮತ್ತು ಅಡಿಕೆ ನನ್ನ ಹತ್ರ ಇತ್ತು. ಆ ಹೊತ್ತಿನಲ್ಲಿ ನನಗೆ ಬೇಕಾದ್ದು ಇನ್ನೊಂದು ಬೆಳೆ ಯಾವುದನ್ನು ಮಾಡ್ಬೋದು ಅಂತ ಆ ಹುಡುಕಾಟ ಮಾಡ್ತಾ ಇರಬೇಕಾದ್ರೆ ಅದರ ಮೂಲ ಉದ್ದೇಶ ತುಂಬ ಒಳ್ಳೆಯ ಉದ್ದೇಶ. ಒಟ್ಟಾರೆಯಾಗಿ ದೇಶ ಆರ್ಥಿಕವಾಗಿ ಸಬಲೀಕರಣವಾಗಿರಬೇಕಂತಾದರೆ ನಮಗೆ ಹೊರಗಿಂದ ಬರುವಂಥದ್ದು ಇಂಪೋರ್ಟ್ ಅಂತ ಹೇಳುವಂಥದ್ದು ಕಡಿಮೆ ಆಗಬೇಕು. ನಮಗೀಗ
ಪೆಟ್ರೋಲಿಯಂ ಎಷ್ಟು ಒಂದನೇ ಸ್ಥಾನದಲ್ಲಿ ತುಂಬ ಹಣವನ್ನು ನಾವು ಅದಕ್ಕೆ ದುಡ್ಡು ಕೊಡ್ತೇವೆ ಇಂಪೋರ್ಟ್ ಮಾಡುವಾಗ. ಹಾಗೆಯೇ ನೆಕ್ಸ್ಟ್ ಚಿನ್ನವನ್ನು ನಾವು ಬಹುಶಃ ನಮ್ಮ ಮಹಿಳೆಯರಿಗೆಲ್ಲ ಭಾರಿ ಖುಷಿಯ ಸಂಗತಿ, ಅದು ಇಲ್ಲದೆ ಆಗುವುದೇ ಇಲ್ಲ. ಚಿನ್ನಕ್ಕೆ ಕೊಡ್ತೇವೆ, ಆಯತಗಳು ತುಂಬ ಆಗ್ತದೆ. ಥರ್ಡ್ ಹೈಯೆಸ್ಟ್ ಇರುವಂಥದ್ದು ಆಯಿಲ್. ಯಾಕೆ ಅಂತ ಹೇಳಿದರೆ ಇದು ಎಡಿಬಲ್. ನಮಗೆ ದೇಶದಲ್ಲಿ ನಮಗೆ ಉತ್ಪಾದನೆ ಮಾಡಲಿಕ್ಕೆ ಬೇರೆ ಜಾಗದಲ್ಲಿ ಏನು ತೆಂಗು ಇರ್ಬೋದು ಅಥವಾ ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಬೇರೆ ಇದರಲ್ಲಿ ಎಷ್ಟು ಮಾಡಿದರೂ ಕೂಡ ನಮಗೆ ಸಫಿಷಿಯೆಂಟಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಮಗೆ ತಿನ್ನುವಂಥ ಆಯಿಲ್ ಪಾಮ್ ಅನ್ನೋದು ಮಾತ್ರ ಅಂತ ಅಲ್ಲ, ಅದು ಹೆಚ್ಚು ಕಡಿಮೆ ಒಂದು 100 ಬಗೆಯ ನಿಮಗೆ ಶಾಂಪೂ, ನಿಮಗೆ ಫೇಸಿಗೆ ಹಾಕುವಂಥ ವಾಶ್, ಸೋಪು, ಅದು ಇದೆಲ್ಲವನ್ನೂ ಕೂಡ ಆಯಿಲ್ ಪಾಮ್ ಡಿಪೆಂಡ್ ಆಗಿದೆ. ಒಂದು ಹೆಚ್ಚು ಕಡಿಮೆ 100. ಅದು ಅಲ್ಲದೆ ಲುಬ್ರಿಕೆಂಟಿಗೆ ಕೂಡ ಪ್ರಾರಂಭ ಆಗ್ತದೆ. ಆ ದೃಷ್ಟಿಕೋನ ಯಾವತ್ತೂ ಕೂಡ ಮಾರ್ಕೆಟ್ಗಳು ಕಡಿಮೆ ಆಗದೇ ಇರುವಂತೆ ಅದರ ಬೆಲೆಗಳು ಸ್ಥಿರೀಕರಣಕ್ಕೆ ಸರ್ಕಾರ ಇಂಟರ್ಫಿಯರ್ ಆಗ್ತದೆ. ಆ ದೃಷ್ಟಿಕೋನದಿಂದ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಹಾಗಿದ್ರೆ ಈಗ ದಕ್ಷಿಣ ಕನ್ನಡದಲ್ಲಿ ಒಂದು ತಾಳೆ ಬೆಳೆ ಕಾಣುವುದು ಸ್ವಲ್ಪ ಕಡಿಮೆ. ಈ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ರೈತರಿಗೆ ತಾಳೆ ಬೆಳೆ ಕೃಷಿ ಆರಂಭಿಸಬೇಕು ಅಂತ ಇದ್ರೆ ಅವರು ಗಮನಿಸಬೇಕಾದಂತಹ ಅಂಶಗಳೇನು? ನೋಡಿ ಮೇಡಮ್, ಇದು ಭಾರಿ ಸೂಕ್ಷ್ಮವಾದ ಸಂಗತಿಯನ್ನು ನೀವು ಪ್ರಶ್ನೆ ಕೇಳಿದ್ದೀರಿ. ಒಂದು ಎಂತ ಹೇಳಿದ್ರೆ, ಇದು ದೇಶದ ಆರ್ಥಿಕತೆಯ ಮೇಲೆ ನಾವು ದೇಶಕ್ಕೆ ಕೊಡುವ ಕೊಡುಗೆ ಆಗ್ತದೆ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಒಂದು. ಸೆಕೆಂಡ್, ಇದಕ್ಕೆ ದೇಶದಲ್ಲಿ ಯಾವುದೇ ಬೆಳೆಗೆ ಇಲ್ಲದ ಸಪೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಸೆಲ್ಫ್ ಸಫಿಷಿಯೆಂಟ್ ಆಯಿಲ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇದು PPP ಮಾಡೆಲ್, ಇದರಲ್ಲಿ ರನ್ ಆಗುವಂಥ ಒಂದು ಯೋಜನೆ. ಇದರ ಎಲ್ಲ ನಿರ್ವಹಣೆಯ ಖರ್ಚುಗಳನ್ನು ಸರ್ಕಾರ ಕೊಡುವಂಥದ್ದು. ಸಸಿ ಸರ್ಕಾರ ಕೊಡ್ತದೆ, 3 ವರ್ಷದವರೆಗೆ ನಮಗೆ ಗೊಬ್ಬರಗಳನ್ನು ಕೊಡ್ತದೆ. ಎಲ್ಲ ಬೆಳೆಗಳಿಗೆ ಇರುವಂಥ ಸವಾಲುಗಳು ಮಾರ್ಕೆಟಿಂಗ್, ಎಲ್ಲ ಕೃಷಿಕರಲ್ಲಿ ಇರುವಂಥ ಅನುಮಾನಗಳು ಕೂಡ ಅದೇ. ಇದನ್ನು ಹೇಗೆ ತಗೊಂಡೋಗ್ತಾರೆ, ಮಾರುವುದು ಯಾರು, ಎಲ್ಲಿಗೆ ಅಂತ. ಇದಕ್ಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳುವಂಥ ಒಂದು ಯೋಜನೆ ಅಡಿಯಲ್ಲಿ ಯಾವುದಾದ್ರೂ ಕಂಪನಿಗೆ ನಿರ್ವಹಣೆ ಮಾಡಲಿಕ್ಕೆ ಕೊಡ್ತಾರೆ. ನಮ್ಮದು ಈಗ ನಿರ್ವಹಣೆ ಮಾಡ್ತಾ ಇರೋದು FFF ಕಂಪನಿ ಅನ್ನುವಂಥ ಒಂದು ಕಂಪನಿ, ಅದು ಹೈದರಾಬಾದ್ ಮೂಲತಃ. ಅವರು ನಮ್ಮ ತಗೊಂಡೋಗ್ತಾರೆ. ನಮ್ಮಲ್ಲಿ ಅದಕ್ಕೆ ಗೈಡಿಗೆ ಅವರು ಜನ ಇಟ್ಟಿದ್ದಾರೆ. ನಮಗೆ ಬೇಕಾದಂಥ ಗಿಬ್ಬರಗಳನ್ನು ಕ್ಲಪ್ತ ಸಮಯದಲ್ಲಿ ಅವರು ಕೊಡ್ತಾರೆ. ಆನಂತರ 15 ದಿವಸಕ್ಕೊಮ್ಮೆ, 15 ದಿವಸಕ್ಕಂತೆ ಅಲ್ಲ, ಕೆಲವೊಮ್ಮೆ ತಿಂಗಳಲ್ಲಿ 3 ಬಾರಿ ಬೆಳೆ ಕಟಾವಾಗ್ತದೆ. ಅದನ್ನು ಆ ಕ್ಲಪ್ತ ಸಮಯದಲ್ಲಿ ತಗೊಂಡೋಗ್ತಾರೆ. 15 ದಿವಸದ ಒಳಗೆ ನಿಮಗೆ ಹಣವನ್ನು ಪೇಮೆಂಟ್ ಮಾಡ್ತಾರೆ. ಅತ್ಯಂತ ನಿಖರವಾಗಿ ಎಲ್ಲವೂ ಕೂಡ. ಇದರ ಬೆಲೆ ಮಾನಿಟರ್ ಮಾಡಲಿಕ್ಕೆ ಕೂಡ ಒಂದು ಸಮಿತಿ ಇದೆ. ನಮ್ಮ ಹೊರಗಿನಲ್ಲಿ ಬರುವಂಥ ಕ್ರೂಡ್ ಆಯಿಲ್ ಏನಿದೆ ಅದರ ರೇಟು, ನಮ್ಮಲ್ಲಿ ಬರುವಂಥ ಪರ್ಸಂಟೇಜಿ, ಅದರ ಒಳಗಿನಲ್ಲಿ ಒಂದು ಕರ್ನಲ್ಸ್ ಅಂತ ಇದೆ ಚಿಕ್ಕದು, ಅದರಲ್ಲಿ ಕೂಡ ಆಯಿಲ್ ಬರ್ತದೆ. ಅದರದ್ದೆಲ್ಲವನ್ನು ರೇಟ್ ಇಟ್ಟುಕೊಂಡು ನಮಗೆ ರೇಟು ಈಗ ಹೆಚ್ಚು ಕಡಿಮೆ 19,250 ಪರ್ ಟನ್ನಿಗಿದೆ. ಹಾಗಾಗಿ ಇದು ಒಂದು ಅತ್ಯಂತ ಒಳ್ಳೆಯ ಬೆಳೆ. ಆರ್ಥಿಕವಾಗಿ ನಾವು ಅಡಿಕೆ, ತೆಂಗು ಅದರೊಟ್ಟಿಗೆ, ತೆಂಗಿನಕ್ಕಿಂತ ಜಾಸ್ತಿ ಇನ್ಕಮ್ ಕೊಡ್ತದೆ, ಅಡಿಕೆಗಿಂತ ಸ್ವಲ್ಪ ಕಡಿಮೆ ಕೊಡ್ತದೆ. ನಿರ್ವಹಣೆಗೆ ಜನ ಕಡಿಮೆ, ಅದರ ಒಟ್ಟಿಗೆ ಮಾರುಕಟ್ಟೆಯ ಸಮಸ್ಯೆಗಳಿಲ್ಲ. ಆ ದೃಷ್ಟಿಯಿಂದ ಯಾರಾದರೂ ಮಾಡುವುದಿದ್ರೆ ಒಂದು ದೇಶದಿಂದ ವೈಯಕ್ತಿಕವಾಗಿ ನನಗೆ ಲಾಭ ಆಗಿದೆ. ಯಾಕೆಂದರೆ ನಾನು ಅದನ್ನು ನೋಡಿ ಬಂದಾಗ 12 ವರ್ಷಗಳ ಹಿಂದೆ ಮಾಡಿದಾಗ ನಾನು ಸವಾಲಿದ್ದು ಇದು ಏನಾಗ್ತದೆ ಅನ್ನುವಂಥ ಭಯದಲ್ಲಿ ಮಾಡಿದ್ದೆ ಮೇಡಮ್. ಆದರೆ ಈಗ ಹಾಗಿಲ್ಲ. ಈಗ ಇದು ಹೇಗೆ ಅತ್ಯಂತ ಸುಲಭವಾಗಿ ಇದು ನಿರ್ವಹಣೆ ಮಾಡಲಿಕ್ಕೆ ಆಗುವಂಥ ಒಂದು ಬೆಳೆ. ಅತ್ಯಂತ ನಾನು ಧೈರ್ಯವಾಗಿ ಹೇಳಬಲ್ಲೆ, ಯಾರಾದರೂ ಅವರಿಗೆ ಕೃಷಿಯನ್ನು ಮುಂದುವರಿಸಲಿಕ್ಕೆ ಮಾಡಲಿಕ್ಕೆ ಇದ್ದರೆ ಸಮಗ್ರ ಕೃಷಿಯಲ್ಲಿ ಇದು ಒಂದು ಬೆಳೆಯನ್ನು ಕೂಡ ನೀವು ತೆಕ್ಕೊಳ್ಬೋದು ಅನ್ನುವಂಥ ನನ್ನ ಅನಿಸಿಕೆ. ಈಗ ಇದಕ್ಕೆ ಒಂದು ನೀರಿನ ಪೂರೈಕೆ ಆಗಲಿ ಅಥವಾ ಇದರ ಒಂದು ನಾಟಿ ಮಾಡುವ ಒಂದು ಪದ್ಧತಿ ಅಥವಾ ರೀತಿ, ಯಾವ ರೀತಿ ಇದು? ಇದು ನಮ್ಮ ದೀರ್ಘಾವಧಿ ಬೆಳೆ, ದೀರ್ಘಾವಧಿ ಆದಾಯ ಕೊಡುವಂಥದ್ದು ಮತ್ತು ಲಾಂಗ್ ಟರ್ಮ್ ಇರ್ತದೆ. ತುಂಬ ಸಮಯದವರೆಗೆ ಇರುವಂಥದ್ದು. ಅಂದರೆ ತೆಂಗು, ಅಡಿಕೆಯಾಗಿ 30-40 ವರ್ಷದವರೆಗೆ ಬರ್ತದೆ. ಇದಕ್ಕೆ ಸಂಪೂರ್ಣವಾದ ಗೈಡ್ ಮಾಡಲಿಕ್ಕೆ ಕಂಪನಿಯಿಂದ ಜನ ಇದ್ದಾರೆ. 1 ಎಕರೆಗೆ 58 ಗಿಡಗಳನ್ನು ನಾವು ನೆಡ್ಬೋದು. ಅದರ ಒಟ್ಟಿಗೆ ನಾನೀಗ ಹೊಸ್ತು ಗೊತ್ತಿಲ್ಲ, ಸ್ವಲ್ಪ ನೆರಳುಗಳು ಜಾಸ್ತಿ ಆಗ್ತದೆ ಅನ್ನುವಂಥ ಭಯ ಇದೆ. ಆದರೂ ಕೂಡ ನಾನು ಪೆಪ್ಪರನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈಗ ನನ್ನದಕ್ಕೆ 12 ಆಯಿತು, 15-20 ಫೀಟಿನಷ್ಟು ಹೋಗಿದೆ. ಒಂದು ವೇಳೆ ಬೆಳೆಯಾಗಿ ಕಾಳುಮೆಣಸನ್ನು ಎಲ್ಲಾದರೂ ಇನ್ಕಮ್ ಬಂದರೆ ಇದು ಒಂದು ನಮಗೆ ಆದಾಯಕ್ಕೆ ಮತ್ತೆ ಕೂಡ ಒಂದು ಸಪೋರ್ಟಿಯಾಗಿ ನಿಲ್ತದೆ ಅನ್ನುವಂಥದ್ದು ಇದೆ. ಹಾಗಾಗಿ ನಿರ್ವಹಣೆ ಮಾಡಲಿಕ್ಕೆ ಬಹುಶಃ 10 ಎಕರೆ ಇದ್ದರೆ ಯಾರಾದರೂ ಒಬ್ಬ ಇದ್ದರೆ, ಪ್ರತಿ ತಿಂಗಳಲ್ಲಿ ಕಟ್ಟಿಂಗಿಗೆ ಜನ ಬೇಕಾಗ್ತದೆ. ಅದನ್ನು ತೆಗಿಬೇಕು, ತೂಕ ಮಾಡಿ ಕೊಡಬೇಕು, ಸಾಗಾಟ ಮಾಡಬೇಕು. ಅದಕ್ಕೆ ಒಂದು 2-3 ಜನ ಬೇಕಾಗ್ಬೋದು. 10 ಎಕರೆಯನ್ನು ಒಬ್ಬನೇ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಬೆಳೆ, ಅಂದರೆ ಅಷ್ಟು ಸುಲಭವಾಗಿರುವಂಥ ಬೆಳೆ. ನೀರು ಬಹುಶಃ
ತೆಂಗಿಗೆ ಎಷ್ಟು ಬೇಕು ಅಷ್ಟು ನೀರು ಇದಕ್ಕೆ ಕೂಡ ಬೇಕು, ನೀರಿಲ್ಲದೆ ಆಗುದಿಲ್ಲ. ಇದಕ್ಕೆ ನಾವೇನು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೇವೆ, ಅದರ ಒಟ್ಟಿಗೆ ವರ್ಷಕ್ಕೊಮ್ಮೆ ನಾವು ಸಾವಯವ ಗೊಬ್ಬರವನ್ನು ಹಾಕ್ತೇವೆ. ಯಾಕೆಂದ್ರೆ ರಾಸಾಯನಿಕ ಗೊಬ್ಬರದ ಪರಿಣಾಮಗಳು ನಮ್ಮ ಅಡಿಕೆಯ ಮೇಲೆ ಭಾರಿ ದೊಡ್ಡ ಪರಿಣಾಮಗಳನ್ನು ಬಿದ್ದಿದೆ. ನಿಮ್ಗೆ ನಾನು ಯಾಕೆ ಇದು ಸಮಗ್ರ ಕೃಷಿ ಪದ್ಧತಿಯನ್ನು ತೆಕ್ಕೊಳ್ಳಿ ಅಂತ ಹೇಳಿದ್ರೆ, ಅಡಿಕೆ ಕಳೆದ ವರ್ಷ ನಮಗೆ 1/4 ಮಾತ್ರ ಬೆಳೆ ಬಂತು. ಒಂದು ಸವಾಲು. ಆವಾಗ ನಮ್ಮ ಕೆಲಸದವರನ್ನು ನಮಗೆ ಬಿಡ್ಲಿಕ್ಕಾಗುವುದಿಲ್ಲ, ಖರ್ಚುಗಳು ಅಷ್ಟೇ ಇದೆ. ಗೊಬ್ಬರ ಈ ವರ್ಷ ಅಲ್ಲದ್ರೆ ಬರುವ ವರ್ಷಕ್ಕಾದ್ರೂ ನಾನು ಅದನ್ನು ಆ ಸಸ್ಯವನ್ನು ಉಳಿಸ್ಕೊಳ್ಳಲೇಬೇಕು, ಗೊಬ್ಬರ ಹಾಕಲೇಬೇಕು. ಈ ದೃಷ್ಟಿಕೋನದಿಂದ ಕಳೆದ ವರ್ಷ ನನಗೆ ತುಂಬಾ ಇನ್ಕಮ್ ಕೊಟ್ಟಂತದ್ದು, ಅಥವಾ ಕೆಲಸದವರಿಗೆ ತಿಂಗಳಿಗೆ ದುಡ್ಡು ಕೊಡ್ಲಿಕ್ಕೆ ಬೇಕಾದ ದುಡ್ಡನ್ನು ಪ್ರತಿ ತಿಂಗಳು ಅಕೌಂಟಿಗೆ ಬರುವಂತ ಒಂದು ವ್ಯವಸ್ಥೆ ತಾಳೆ ಬೆಳೆಯಲ್ಲಿ ಮಾತ್ರ ಇರ್ತದೆ. ಹಾಗಾಗಿ ಅಡಿಕೆಯನ್ನು ನಾನು ವರ್ಷಕ್ಕೊಮ್ಮೆ, ಆಕ್ಚುಲಿ ಅಡಿಕೆಯನ್ನು ನಾನು ಮಾರಾಟ ಮಾಡುವಾಗ ವರ್ಷಕ್ಕೆ ಒಮ್ಮೆ, ಅಗತ್ಯ ಬಿದ್ದರೆ 2 ಸತಿ ಮಾರಾಟ ಮಾಡ್ತೇನೆ ಬಿಟ್ಟರೆ ಪ್ರತಿ ತಿಂಗಳಿಗೆ ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಆ ದೃಷ್ಟಿಕೋನದಿಂದ ದಿನನಿತ್ಯದ ನಿಮ್ಮ ಏನು ಕೆಲಸಗಾರರ ವೆಚ್ಚ ಇರ್ಬೋದು, ಅಥವಾ ಉಳಿದ ವೆಚ್ಚಗಳನ್ನು ಮಾಡಲಿಕ್ಕೆ ಇದೊಂದು ದೊಡ್ಡ ಇನ್ಕಮ್ ಆಗಿ ನನಗೆ ಬಂದಿದೆ ಅನ್ನುವಂಥದ್ದು ಖುಷಿ ಇದೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯನ್ನು ನೀವು ತಗೊಳ್ಳುವಾಗ ಕೆಲಸಗಾರರಿದ್ದಾರೆ, ಅವರ ಹಂಚಿಕೆ ಭಾರಿ ಮುಖ್ಯ ಆಗ್ತದೆ. ಯಾಕೆಂದ್ರೆ ಇಲ್ಲಿ ನನ್ನ ಹತ್ರ ಒಂದು 5-6 ಜನ ಇದ್ದಾರೆ ಅಂತ ಇಟ್ಟುಕೊಂಡ್ರೆ, ಅವರಿಗೆ ಅಡಿಕೆ ಕೊಯ್ಲು ಟೈಮ್ನಲ್ಲಿ, ಒಣಗಿಸುವ ಟೈಮ್ನಲ್ಲಿ ಅದನ್ನು ತುಂಬಿಸಿಡುವಾಗ ತುಂಬಾ ಜನ ಬೇಕಾಗ್ತದೆ. ಈಗ ನನ್ನದು ತೆಂಗಿನ ಬುಡ ಹಾಕಿ ಆಯ್ತು ಅಂದ್ರೆ ಅದು ಸ್ವಲ್ಪ ಡ್ರೈ ಜಾಗದಲ್ಲಿದೆ, ಅದನ್ನು ಸ್ವಲ್ಪ ಬೇಗ ಮುಗಿಸ್ತೇನೆ. ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ನಾನು ಅಡಿಕೆದ್ದು ಬುಡ ಹಾಕ್ಲಿಕ್ಕೆಲ್ಲ ಹಿಡಿತೇನೆ ಜನರಿಗೆ. ಅದರ ಹಂಚಿಕೆಗಳು ಹಾಗೆ ಇರ್ತದೆ. ಆದ ನಂತರ ಅಕ್ಟೋಬರ್ ಒಳಗೆ ನನ್ನದು ಬುಡ ಮುಗೀತದೆ. ಆ ನಂತರ ಆ ಹೊತ್ತಿನಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ನಮ್ಮ ಕಾಳು ಮೆಣಸು ಕೊಯ್ಲಿಕ್ಕೆ ಬರ್ತದೆ. ಆವಾಗ ಅದಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಇದರ ಮಧ್ಯದಲ್ಲಿ ತಿಂಗಳಿಗೆ 1 ಅಥವಾ 2 ಬಾರಿ ಮಾತ್ರ ನಮಗೆ ಕಟ್ಟಿಂಗಿಗೆ ಜನ ಬೇಕಾಗ್ತದೆ, ಕಟಾವಿಗೆ, ಯಾವ್ದು ತಾಳೆ ಬೆಳೆ ಕಟಾವಿಗೆ ಬೇಕಾದ. ಸೊ ನಮ್ಮ ಎಲ್ಲ ಜನರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ನಾವು ಮ್ಯಾನೇಜ್ ಮಾಡಿದ್ರೆ, ಸಮಗ್ರ ಕೃಷಿ ಪದ್ಧತಿಗಳು ಕೆಲಸದ ದೃಷ್ಟಿಕೋನದಿಂದ ಕೆಲಸ ಇಲ್ಲ, ಇವತ್ತು ನಾಳೆ ಏನು ಮಾಡುವುದು, ಈಗ ಅಷ್ಟು ಜನ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ, ಒಮ್ಮೆಗೆ ಬೇಕು ಅನ್ನುವಂಥ ಸಮಸ್ಯೆಗಳಿಂದ ಪರಿಹಾರ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಈಗ ತಾಳೆ ಬೆಳೆಯನ್ನು ಆರಂಭಿಸ್ತಿದ್ರೆ, ಒಂದು ನಮ್ಮ ಅಡಿಕೆಯ ಒಂದು ತೋಟ ಏನಿದೆ ಅದೇ ರೀತಿಯಾದಂತಹ ಸಮತಟ್ಟಾದ ಜಾಗ ಬೇಕಾ, ಅಥವಾ ಗುಡ್ಡ ಪ್ರದೇಶದಲ್ಲೂ ಹಾಕಬಹುದಾ? ಇದು ಎಲ್ಲ ಕಡೆಯಲ್ಲಿ ಆಗುವಂತ ಒಂದು ಬೆಳೆ, ಯಾವುದೇ ಜಾಗದಲ್ಲಿ ಕೂಡ ಆಗ್ತದೆ. ಆದ್ರೆ ಅವಶ್ಯಕತೆ ಇರುವಂತದ್ದು ಬೆಳಕು ಮತ್ತು ನೀರು. ಎಲ್ಲ ಬೆಳೆಗಳಿಗೆ ಬೇಕಾದ್ದು ಅದೇ, ಚೆನ್ನಾಗಿರುವಂತ ಬೆಳಕು ಬೇಕು, ಹಾಗೇನೆ ನೀರು ಬೇಕು. ಆನಂತರ ನಾವು ಎಷ್ಟು ಗೊಬ್ಬರ ಹಾಕ್ತೇವೆ ಅಷ್ಟು ಹಿಂದೆ ಕೊಡುವಂತ ಬೆಳೆ. ಆ ದೃಷ್ಟಿಯಿಂದ ಇದು ಮಲೇಷ್ಯಾದಲ್ಲಿ, ಇಲ್ಲಿ ಎಲ್ಲ ಇಂಡೋನೇಷ್ಯಾದಲ್ಲೆಲ್ಲ ಕಾಡುಗುಡ್ಡೆಯಲ್ಲಿ ಬೆಳೀತದೆ. ಅಲ್ಲಿಯ ವಾತಾವರಣದಲ್ಲಿ ಅದು ಆಗ್ತದೆ. ಇಲ್ಲಿ ಕೂಡ ಅದು ಅತ್ಯಂತ ಒಳ್ಳೆ ರೀತಿಯಲ್ಲಿ ನಮ್ಮದು ದಕ್ಷಿಣ ಕನ್ನಡ ಉಡುಪಿಯ ವಾತಾವರಣಗಳು ಅತ್ಯಂತ ಸೂಕ್ತವಾಗಿರುವಂಥದ್ದು ತಾಳೆ ಬೆಳೆಗೆ ಅಂತ ನಾನು ಅನಿಸ್ತದೆ. ಟೆಂಪರೇಚರ್ಗಳು ಜಾಸ್ತಿ ಇದೆ, ಅದರ ಒಟ್ಟಿಗೆ ಟೆಂಪರೇಚರ್ ಏನಿದೆ ಅದು ಕ್ವಾಲಿಟಿ ಹಣ್ಣನ್ನು ಕೊಡ್ತದೆ. ನಮ್ಮ ಇಲ್ಲಿ ಬರುವಂಥ ಹಣ್ಣಿನಲ್ಲಿ ಆಯಿಲ್ ಅಂಶ ಜಾಸ್ತಿ. ಹಾಗಾಗಿ ಇದು ಅತ್ಯುತ್ತಮ ಗುಣಮಟ್ಟದ ಜಾಗ ಮತ್ತು ವೆದರ್ ಕೂಡ, ಇಲ್ಲಿಯ ವೆದರ್ ಕೂಡ ಭಾರಿ ಸೂಕ್ತ ಆಗ್ತದೆ ಅಂತ ನನ್ನ ಅನಿಸಿಕೆ. ಹಾ, ಸರಿ ಸರ್. ಈಗ ಆರಂಭಿಸುವ ಮೊದಲು ಒಂದು ಮಣ್ಣಿನ ಪರೀಕ್ಷೆ ಏನಾದರೂ ಮಾಡಬೇಕಾಗ್ತದ? ಪ್ರತಿಯೊಂದು ಕೃಷಿ ಕೂಡ ಮಣ್ಣಿನ ಪರೀಕ್ಷೆಗಳು ಅಗತ್ಯ. ಯಾವಾಗ ಅಂತ ಹೇಳಿದ್ರೆ, ನಿಮ್ಮ ಜೇಡಿ ಮಣ್ಣು ಬಿಟ್ಟರೆ ಮತ್ತೆಲ್ಲ ಮಣ್ಣಿನಲ್ಲಿ ನಮ್ಮದು ಆರ್ಥಿಕ ಬೆಳೆಗಳು ಆಗ್ತದೆ. ತೆಂಗಿರ್ಬೋದು, ಅಡಿಕೆ ಇರ್ಬೋದು, ತಾಳೆ ಬೆಳೆ ಇರ್ಬೋದು, ಎಲ್ಲವೂ. ಆದರೆ ಬೆಳೀತಾ ಹೋದಾಗ ನಾವು ಅದಕ್ಕೆ ಹಾಕುವಂಥ ಗೊಬ್ಬರ, ಈಗ ರಾಸಾಯನಿಕ ಇರ್ಬೋದು ಅಥವಾ ಬೇರೆ ಏನಾದರೂ ಇದ್ರೆ, ಅಲ್ಲಿ ಮಣ್ಣಿನ ಟೋಟಲ್ ಫಿಸಿಕಲಿ ಚೇಂಜ್ ಆಗೋ ಚಾನ್ಸಸ್ ಇದೆ. ಆವಾಗ ಮಣ್ಣಿಗೆ ನಾವೇನು ಹಾಕ್ತೇವೆ ಅದು ಯಾವುದಾದ್ರೂ ಒಂದು ಪೋಷಕಾಂಶ ಜಾಸ್ತಿ ಆದಾಗ, ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ತುಂಬ ಮಳೆ ಬರ್ತದೆ. ಮಳೆ ಬಂದಾಗ ಇಲ್ಲಿ ಡಿಫಿಷಿಯನ್ಸಿ ಆಫ್ ದ ಕ್ಯಾಲ್ಸಿಯಂ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ನ ಬೇರೆ ಇದ್ದು ಭಾರಿ ಸಾಧ್ಯತೆಗಳು ಜಾಸ್ತಿ. ನೆಡಬೇಕಾದ್ರೆ ಮೊದಲು ನಾವು ಮಣ್ಣಿನ ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಓರ್ಲಿ ಹೇಗೆ ಇದೆ ಹಾಗೆ ನೋಡ್ಬೋದು. ಆದರೆ ಆನಂತರದ ದಿನಗಳಲ್ಲಿ ನೀವು ಮಣ್ಣಿನ ಪರೀಕ್ಷೆಗಳನ್ನು 2 ವರ್ಷಕ್ಕೊಮ್ಮೆ ಆದರೂ ಮಾಡಿದರೆ ಭಾರಿ ಒಳ್ಳೆಯದು. ನಾನು ಮಾಡಿಸ್ತೇನೆ ಹಾಗೆ. ಈಗ ತಾವನ್ನಂತೆ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರೈತರಿಗೆ ತಾಳೆ ಬೆಳೆ ಸೂಕ್ತ ಅಂತ ಹೇಳ್ತೀರಿ. ಸಮಗ್ರ ಕೃಷಿಯಾಗಿ ತಾಳೆ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂತ. ಕೃಷಿಕರಿಗೆ ಒಂದು ಕನ್ಫ್ಯೂಷನ್ ಏನಾದರೂ ಇದ್ರೆ ನಾನು ಹೇಳುವಂಥದ್ದು, ಯಾವುದಾದ್ರೂ ಒಂದು ಬೆಳೆ ಮಾಡುವುದಾದರೆ ಅದು ಆಯ್ಕೆ ನಿಮ್ಮದು. ಸಮಗ್ರ ಕೃಷಿ ಪದ್ಧತಿಗಳು ಕೃಷಿಕರ ಸುಸ್ಥಿರವಾದ ಜೀವನಕ್ಕೆ 100% ಒಂದು ಸೂಕ್ತವಾದಂಥ ವ್ಯವಸ್ಥೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ದೃಷ್ಟಿಯಿಂದ ಯಾವುದಾದ್ರೂ ಬೆಳೆಗಳನ್ನು ನೀವು ಮಾಡ್ತಾ ಇರಬೇಕಾದ್ರೆ ಒಂದು ಬೆಳೆಯಾಗಿ ತಾಳೆ ಬೆಳೆ ತೆಕ್ಕೊಳ್ಳಿ. ನಿಮಗೆ ಆರ್ಥಿಕವಾಗಿ ಕೊಡ್ತದೆ, ಕೆಲಸಗಾರರ ನಿರ್ವಹಣೆಯನ್ನು ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಆನಂತರ ಪ್ರತಿ ತಿಂಗಳು ಕೂಡ ನಿಮಗೆ ಅದರ ಇನ್ಕಮ್ ಜನರೇಟ್ ಆಗ್ತದೆ. ಹಾಗಾಗಿ ಇವತ್ತು ಏನು ಮಾಡ್ಬೋದು ಅನ್ನುವಂಥ ಒಂದು ಕನ್ಫ್ಯೂಷನ್ ಕಡಿಮೆ ಇರ್ತದೆ. ಈಗ ನಾವು
ಒಂದು ಈ ಸಮಗ್ರ ಕೃಷಿಯ ಒಂದು ಜೊತೆಯಲ್ಲಿ ಯಾವೆಲ್ಲ ಉಪಬೆಳೆಗಳು ಕೃಷಿಯನ್ನು ಮಾಡಬಹುದು? ನಾನು ಮೇಡಮ್ ನನ್ನ ಹತ್ರ ಈಗ ಎಂತಂದರೆ ನನ್ನ ಇರುವಂಥ ಜಾಗದ ಒಳಗೆ ನಾನು ಡಿವೈಡ್ ಮಾಡ್ಕೊಳ್ತೇನೆ. ನನ್ನದು ಒಂದು 5 ಎಕರೆಯಲ್ಲಿ 2,500 ಅಡಿಕೆ ಇದೆ. ಆನಂತರ 5 ಎಕರೆಯನ್ನು ತಾಳೆ ಬೆಳೆಗೆ ನಾನು ತೆಕೊಂಡಿದ್ದೇನೆ. ಅದರ ಒಟ್ಟಿಗೆ ನಾನು ಕಾಳುಮೆಣಸು ತೆಕೊಂಡಿದ್ದೇನೆ. ಆನಂತರ ನನ್ನ ಹತ್ರ ಕೊಕ್ಕೋ ಇದೆ. ತೆಂಗು ನನ್ನ ಸಾಂಪ್ರದಾಯಿಕವಾಗಿ ಮೊದಲಿಂದಲೂ ನಮ್ಮ ಹತ್ರ ಇತ್ತು, ಅದು ನಿರ್ವಹಣೆ ಮಾಡ್ತಾ ಇದ್ದೇವೆ. ಸೊ ನಾನೆಂತ ಹೇಳುವುದು ಅಂತ ಹೇಳಿದರೆ, ನೀವು ಯಾವ ಬೆಳೆಗಳನ್ನು ತೆಕ್ಕೊಳ್ತೀರಿ ಅನ್ನೋದಕ್ಕಿಂತ ನೀವು ಅದರಲ್ಲಿ ಎಷ್ಟು ಜಾಸ್ತಿ ಮಾಡ್ತೀರಿ ಅನ್ನುವಂಥದ್ದು ಭಾರಿ ಮುಖ್ಯ ಆಗ್ತದೆ. ಒಂದು ನಿಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ಮಾಡಿದಾಗ ನಿಮಗೆ ಬೆಲೆ ವೈಪರೀತ್ಯ ಮತ್ತು ಬೆಳೆಯ ಹವಾಮಾನದಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿದಾಗೆ ನಮ್ಮಲ್ಲಿ ಗೇರು ಕೃಷಿ ಚೆನ್ನಾಗಿತ್ತು. ಆದರೆ ಈಗ ಉಡುಪಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಗೇರು ಕೃಷಿ ಇಲ್ಲವೇ ಇಲ್ಲ. ಯಾಕೆ ಇಲ್ಲ ಅಂದರೆ ಹವಾಮಾನದ ವೈಪರೀತ್ಯದೊಂದಿಗೆ ಗೇರು ಕೃಷಿ ಚೆನ್ನಾಗಿ ಆಗ್ತಾ ಇಲ್ಲ. ಮೊದಲು ಸಾಂಪ್ರದಾಯಿಕವಾಗಿ ನಮಗೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಖರ್ಚುಗಳನ್ನು ಮಾಡಲಿಕ್ಕೆ ಬೇಕಾದಷ್ಟು ಪ್ರತಿಯೊಂದು ಮನೆಯಲ್ಲೂ ಕೂಡ ಗೇರು ಆಗ್ತಿತ್ತು. ಈಗ ಗೇರು ಮರಗಳೇ ಇಲ್ಲ. ಗೇರು ನಾವು ಹಾಕಿದರೂ ಕೂಡ, ನಾನು ಹಾಕಿದೆ, ಪ್ರತಿ ವರ್ಷ ಕೂಡ ಮಳೆ ಬರುವಂಥ ಟೈಮ್ಗಳು ಅದು ಭಾರಿ ಸೂಕ್ಷ್ಮವಾಗಿರುವಂಥ ಒಂದು ಬೆಳೆ, ಹಾಗಾಗಿ ಆಗ್ತಾ ಇಲ್ಲ. ಹಾಗಾಗಿ ನಾನೆಂತ ಹೇಳುವುದು ಅಂತ ಹೇಳಿದರೆ, ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದು ಪ್ರತಿ ವರ್ಷ ಕೂಡ ಹವಾಮಾನದ ವೈಪರೀತ್ಯದೊಂದಿಗೆ ಚೇಂಜ್ ಆಗ್ಬೋದು. ಆದರೆ ತುಂಬ ಇದ್ದಾಗ ನಿಮ್ಮನ್ನು ಎಷ್ಟು ಮಾಡಿದ್ದೀರಿ ಅದರಲ್ಲಿ ನೀವು ಸೇಫ್ ಆಗಿರ್ತೀರಿ ಅಂತ ನನ್ನ ಅನಿಸಿಕೆ. ಈಗ ಒಂದು ಕಾಳುಮೆಣಸಿನ ವಿಚಾರಕ್ಕೆ ಬಂದರೆ, ನೀವು ಒಂದು ಹಾಕಿರುವಂತಹ ಗಿಡಗಳು ಯಾವ ತಳಿಗಳವು? ಅಂದರೆ ಹೆಚ್ಚು ರೋಗ ಬರುವಂತಹ ತಳಿಗಳ ಇದರಲ್ಲಿ ಆಯ್ಕೆ ಹೇಗೆ ಮಾಡಬೇಕು? ಒಂದು ಇದು ಬಹುಶಃ ವೈಜ್ಞಾನಿಕವಾಗಿರುವಂಥ ಪ್ರಶ್ನೆ. ಇದಕ್ಕೆ ನನಗೆ ಗೊತ್ತಿದ್ದ ಅಂಶ, ಪಣಿಯೂರು 1 ಅದು ಒಳ್ಳೆ ಬೆಳೆ ಕೊಡುವಂಥ ಬೆಳೆ. ಆದರೆ ಅದಕ್ಕೆ ಸ್ವಲ್ಪ ಬಿಸಿಲುಗಳು ಜಾಸ್ತಿ ಬೇಕು, ಬಿದ್ದರೆ ಮಾತ್ರ ಅದು ಒಳ್ಳೇದು ಕೊಡ್ತದೆ. ಅಡಿಕೆಯ ತೋಟದ ಒಳಗೆ ಬಂದಾಗ ಪಣಿಯೂರು 1 ಆಗುವುದಿಲ್ಲ, ಪಣಿಯೂರು 2 ಅಂತ ಮಾಡಿದ್ದಾರೆ. ಇದೆಲ್ಲ ಹೊಸ ಹೊಸ ತಳಿಗಳು ಬಂದದ್ದು. ಮತ್ತು ಈಗ ನಮ್ಮ ಮೂಲ ತಳಿಗಳಲ್ಲಿ ಮೊದಲಿದ್ದದ್ದು ಇಂಥದ್ದು ಒಂದು ಏನಿತ್ತು, ನಾವು ಅದನ್ನು ನೆಡ್ತಾ ಇತ್ತು, ಎಲ್ಲಿದ್ರೂ ಕೂಡ ಬೆಳೀತಾ ಇತ್ತು, ಸ್ವಲ್ಪ ಈಲ್ಡ್ ಕಡಿಮೆ ಇರ್ಬೋದು, ಆದರೆ ಬರ್ತಾ ಇತ್ತು. ಸೊ ನನ್ನ ಹತ್ರ 3 ಬಗೆಯದ್ದು ಇದೆ. ಈಗ ನಮ್ಮ ಲೋಕಲ್ ಇರುವಂಥ ತಳಿ ಇದೆ, ಪಣಿಯೂರು 1 ಇದೆ, ಪಣಿಯೂರು 2 ಇದೆ. ಅದನ್ನು ಹೀಗೆ ಅಂತೇಳಿ ಬೈಫರ್ಕೇಶನ್ ಮಾಡಿ ವೈಜ್ಞಾನಿಕವಾಗಿ ಇದನ್ನು ಅಂತ ನನಗೆ ನೋಡಲಿಕ್ಕೆ ಆಗೋದಿಲ್ಲ. ಕೊಡುವಾಗ ನನಗೆ ಇದು ಚೆನ್ನಾಗಿದೆ ಅಂತ ಕೊಡ್ತಾರೆ, ಅದನ್ನು ನಟ್ಟಿದ್ದೇನೆ. ಆದರೆ ನನಗೆ ಕಾಣುವಂಥದ್ದು ಉಪಬೆಳೆಗಳಾಗಿ ಇಂಟರ್ ಕ್ರಾಪ್. ಆಗ ನಾನು ಹೇಳುವುದು ಸಮಗ್ರ ಕೃಷಿ, ಈಗ ಇಂಟರ್ ಕ್ರಾಪ್ ಅಂತ ನಾನು ಏನು ಹೇಳ್ತೇನೆ. ಇದರಲ್ಲಿ ಅತ್ಯುತ್ತಮವಾದ ಹಣ ಕೊಡುವಂಥ ಬೆಳೆ ಅದು ಇದ್ದರೆ ಕಾಳುಮೆಣಸು. ಯಾಕೆ ಅಂತ ಹೇಳಿದರೆ, ಈಗ ಕಾಳುಮೆಣಸಿನ ಬೆಲೆ 600ರಿಂದ 700 ರೂಪಾಯಿ ಯಾವಾಗಲೂ ಇರುವಂಥದ್ದು. ಬಹುಶಃ ಅದಕ್ಕೆ ಒಟ್ಟಾರೆಯಾಗಿ ಖರ್ಚು, ಒಳ್ಳೆ ನಿರ್ವಹಣೆ ಮಾಡಿದರೆ ಖರ್ಚಾಗುವಂಥದ್ದು 150 ರೂಪಾಯಿ. ಎಲ್ಲ ಜನರಿಗೆ ಹೇಳುವಂಥದ್ದು ಇದಕ್ಕೆ ತುಂಬ ಲೇಬರ್ ಬೇಕು ಅಂತ. ಇಲ್ಲ, ಆ್ಯಕ್ಚುಲಿ ಒಬ್ಬ ಮನುಷ್ಯ ಹಸಿ ಕಾಳುಮೆಣಸನ್ನು 50ರಿಂದ 60 kg ತೆಗಿತಾನೆ. 50ರಿಂದ 60 kg ತೆಗೆದ್ರೆ ಅವನಿಗೆ ನಾವು 800 ರೂಪಾಯಿ ಸಂಬಳ ಕೊಡ್ತೇವೆ. ಅದು ಒಣಗಿದರೆ 15 kg ಆಗ್ತದೆ. 60 kg ಆದರೆ 4 kg 1 kg ಒಣಗಿದ್ದಾಗ್ತದೆ. ಆ ಲೆಕ್ಕದಲ್ಲಿ ಅದಕ್ಕೆ ಹೆಚ್ಚು ಕಡಿಮೆ ಒಂದು 800 ರೂಪಾಯಲ್ಲಿ 15 kg ಕಿತ್ತಾಗಿ ಆಯಿತು. ಇಕಾನಮಿಕಲ್ಲಿ ಟೋಟಲಿ ಗೊಬ್ಬರಕ್ಕೆ ಒಂದು ನೀವು 2 ಸತಿ ಗೊಬ್ಬರ ಹಾಕಿದರೂ ಕೂಡ ಒಂದು 15 ರೂಪಾಯಿದು ಸಾವಯವ ಗೊಬ್ಬರ ಹಾಕಿದರೆ ಒಳ್ಳೆಯದು. ಯಾಕೆಂದರೆ ಪ್ರತಿ ಸವಾಲಿರುವಂಥದ್ದು ಇದನ್ನು ಉಳಿಸ್ಕೊಳ್ಳುವಂಥದ್ದು. ಇದರಲ್ಲಿ ಕಾಯಿಲೆಗಳು ಜಾಸ್ತಿ, ಯಾಕೆಂದರೆ ಮಹಳಿ ಅಂತ ಕಾಯಿಲೆ ಬಂದಾಗ ಅದನ್ನು ಉಳಿಸ್ಕೊಳ್ಳಿಕ್ಕೆ ಕಷ್ಟ. ಆ ದೃಷ್ಟಿಕೋನದಿಂದ ಕಾಳುಮೆಣಸಿಗೆ ಟೋಟಲ್ ಆಗಿರುವಂಥದ್ದು ಸಾವಯವ ಕೃಷಿ ಮಾಡಿದರೆ ಒಳ್ಳೆಯದು. ಅದಕ್ಕೆ ಕಡಿಮೆ ಪೆಸ್ಟಿಸೈಡ್ ಮತ್ತು ನಾವು ತಿನ್ನುವಂಥದ್ದು ಈಗ ಇರುವಂಥ ಕಾಯಿಲೆಗಳಿಗೆ ನಾವು ನೋಡ್ತೇವೆ, ಅದನ್ನು ಮತ್ತೆ ತೆಗಿಲಿಕ್ಕೆಲ್ಲ ಭಾರಿ ಕಷ್ಟ. ಪೆಸ್ಟಿಸೈಡ್ ಮತ್ತು ರಾಸಾಯನಿಕ ಗೊಬ್ಬರನ ಕಡಿಮೆ ಹಾಕಿ ಅದು ನಮ್ಮ ಫುಡ್ ಮಾಡಿದರೆ ಅದು ಹೆಚ್ಚು ಸಮಯದವರೆಗೆ ಬಾಳಿಕೆ ಬರ್ತದೆ. ಆನಂತರ ಅದರ ಒಟ್ಟಿಗೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಚೆನ್ನಾಗಿರುವಂಥದ್ದು. ಕಡಿಮೆ ಖರ್ಚಲ್ಲಿ 100-150 ರೂಪಾಯಿ 1 kgಗೆ ಏನು ಖರ್ಚುಂಟು ಅದು ಸಿಗುವಾಗ 700 ರೂಪಾಯಿ ಇದೆ. ಈಗ ಇಷ್ಟು ದೊಡ್ಡ ಅಂತರದ ಪ್ರಾಫಿಟ್ ಬರುವಂಥದ್ದು ಬೇರೆ ಯಾವುದೇ ಉಪಬೆಳೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸರಿಗ ಒಂದು ಕೊಕ್ಕೋವನ್ನು ಉಪಬೆಳೆಯಾಗಿ ಬೆಳೆಯುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಹತ್ರ ಕೊಕ್ಕೋ ಇದೆ. ಕೊಕ್ಕೋವನ್ನು ಕೂಡ ನಮಗೆ ವರ್ಷಕ್ಕೊಮ್ಮೆ ಬುಡ ಹಾಕ್ತೇವೆ. ಫೋನಿಂಗ್ ಗೀನಿಂಗ್ ಅಂತ ಹೇಳಿದರೆ ಈಗ ಸ್ವಲ್ಪ ಫ್ರೀ ಇದೆ, ಆವಾಗ ಮಾಡಿ ಆಯಿತು, ಗೊಬ್ಬರ ಹಾಕಿ ಆಯಿತು. ಅದಕ್ಕೆ ನಮಗೆ ಏಪ್ರಿಲ್ ಮೇ ಜೂನ್ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಉಳಿದ ಎಲ್ಲ ಕೆಲಸಗಳು ಕಡಿಮೆ ಆಗ್ತದೆ. ಆ ಹೊತ್ತಿನಲ್ಲಿ ಒಂದು ಅದನ್ನು ಕಟ್ಟಿಂಗ್ ಮಾಡಿ ಕೊಡುವಂಥದ್ದು, ಒಡೆಯುವಂಥದ್ದು ಒಂದು ಉಪಬೆಳೆಯಾಗಿ ಅದು ಕೂಡ ನಮ್ಮ ಕಿಸೆಗೆ. ಈಗ ನನ್ನ ಮನೆ ಇರುವುದು ಕಾರ್ಕಳ, ತೋಟ ಇರುವುದು ಕುಕ್ಕುಜಿಯಲ್ಲಿ, ಅಲ್ಲಿಂದ ಬರುವಾಗ ನನ್ನ ವೆಹಿಕಲಲ್ಲಿ ಹಾಕೊಂಡ್ಬರ್ತೇನೆ, ಮಾಡಿಸಿಕೊಡ್ತೇನೆ, ಖರ್ಚುಗಳು ಕಡಿಮೆ. ಇದೇ ನಿರ್ವಹಣೆಯ ದೃಷ್ಟಿಯಿಂದ ಪ್ರತಿನಿತ್ಯ ಕೂಡ ದುಡ್ಡು ಎಷ್ಟು ಬರ್ತದೆ ಅದು ಒಳ್ಳೆಯ
ವ್ಯವಸ್ಥೆಗಳ ಭಾಗವಾಗಿ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಮೇಡಮ್. ಅಂದ್ರೆ ಸಮಗ್ರ ಕೃಷಿಯ ಜೊತೆ ಉಪಬೆಳೆಯಾಗಿ ನಾವು ಏನೆಲ್ಲ ಬೆಳಿತೇವೆ ಅದು ಸುಸ್ಥಿರತೆ ಕಾಯ್ತವೆ. ಅವರನ್ನ ಪ್ರತಿನಿತ್ಯ ಕೂಡ, ಯಾಕೆಂದ್ರೆ ನಾನು ತಾಳೆ ಬೆಳೆ ಮಾಡ್ತಿರ್ಬೇಕಾದ್ರೆ ಒಬ್ಬರ ಹೆಸರನ್ನು ನೆನಪು ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾನು ಸಮಗ್ರ ಕೃಷಿಯಲ್ಲಿ ಮಾಡಿದಾಗ ಅವರು ನನಗೆ ತುಂಬ ಒತ್ತಾಯ ಮಾಡಿದವರು ವಸಂತ್ ಭಟ್ರು ಅಂತ ತೋಡಿಕಾನದವರು, ಸುಳ್ಯದವರು. ಅವರಿಲ್ಲ ಈಗ. ನನ್ನ ದುರಾದೃಷ್ಟ, ಕೊರೋನಾದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋದರು. ಆದರೆ ಅವರ ಧರ್ಮಪತ್ನಿ ಪ್ರೇಮಕ್ಕ ಇದ್ದಾರೆ, ಅವರು ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಗಂಡನ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಒಂದು ಮಾಡೆಲ್ ಕೃಷಿ ಅವ್ರ ಹತ್ರ ಈಗ ಕೂಡ ಇದೆ ಅನ್ನುವಂಥ ಖುಷಿ ಇದೆ. ಯಾಕೆಂದರೆ ಯಾರಾದರೂ ಮಾಡಲಿಕ್ಕೆ ಅನುಮಾನ ಪಡುವವರು, ಒಂದು ಮಹಿಳೆ ಸುಮಾರು 15-20 ಎಕರೆ ಜಾಗವನ್ನು ಮೇಂಟೈನ್ ಮಾಡ್ತಾರಂತಾದರೆ ಅದರ ಕಷ್ಟಗಳು ಇಲ್ಲದ ಕೃಷಿಯೇ ಇಲ್ಲ. ಆದರೆ ಅದನ್ನು ಸುಲಭವಾಗಿ ಮಾಡುವಂಥ ವ್ಯವಸ್ಥೆಗಳನ್ನು ಒಬ್ಬ ಮಹಿಳೆ ಮಾಡ್ತಾರಂತಾದರೆ ಉಳಿದವರಿಗೆ ಅವರು ಮಾದರಿ ಅಂತ ನಾನು ಅಂದುಕೊಳ್ತೇನೆ. ಸರ್, ಆಗ ನೀವು ಅಂದರೆ ಬೆಳೆಗಳು ಒಂದು ಸಮಸ್ಥಿತಿಯಲ್ಲಿ ಕೃಷಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಅಂತ. ಇದರಲ್ಲಿ ಒಂದು ಕ್ಯಾಂಪ್ಕೋದ ಪಾತ್ರ ಏನು? ಕ್ಯಾಂಪ್ಕೋ ಬಹುಶಃ 1.5 ಲಕ್ಷದಕ್ಕಿಂತಲೂ ಜಾಸ್ತಿ ಜನರ ಸದಸ್ಯತ್ವವನ್ನು ಹೊಂದಿರುವಂಥ ಒಂದು ಸಂಸ್ಥೆ ಕ್ಯಾಂಪ್ಕೋ. ಬಹುಶಃ ಯೋಗಾನುಯೋಗ ನಾನು ಅದರಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾದ್ದು. ಬಹುಶಃ ಇವತ್ತು ದೇಶದ 8 ಅತ್ಯುತ್ತಮ ಆರ್ಥಿಕ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡವೂ ಒಂದು. ಅದಕ್ಕೆ ಮುಖ್ಯ ಕಾರಣ ಅಡಿಕೆ ಬೆಳೆ ಒಂದು. ಯಾಕೆಂದರೆ ಅದಕ್ಕೆ ಸುಸ್ಥಿರವಾದ ಬೆಲೆಯನ್ನು ಕೊಡಲಿಕ್ಕೆ ಕ್ಯಾಂಪ್ಕೋ ಏನು ಹೋರಾಟ ಮಾಡ್ತಾ ಇದೆ, ಅದರ ಪರಿಣಾಮವಾಗಿ ಸ್ಟ್ಯಾಬ್ಲೈಸ್ಡ್ ರೇಟ್ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಸ್ಟ್ಯಾಬ್ಲೈಸ್ ಇದೆ ಆಲ್ಮೋಸ್ಟ್ ಆಲ್. ನಿಮಗೆ ಯಾವುದೇ ಬೆಳೆ ಈಗ ಸವಾಲಿರುವಂಥದ್ದು ಬೆಲೆ ಮತ್ತು ಬೆಳೆಗಳ ಮಧ್ಯೆ. ನಿಮಗೆ ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಕೊಡಲಿಕ್ಕೆ ಆಗದೇ ಇದ್ದರೆ ಟೊಮೆಟೊ ಬಟಾಟೆ ಬೆಳೆದಂಥ ರೈತರು ಏನು ಸಾಯ್ತಾರೆ, ಅದೇ ಪರಿಸ್ಥಿತಿಗಳು ಬೇರೆ ದಿಕ್ಕುಗಳು ಬರೋ ಚಾನ್ಸಸ್ ಉಂಟು. ಹಾಗಾಗಿ ಇದು ಕೃಷಿಕರ ಸಂಸ್ಥೆ. 1,59,000 ಜನ ಕೃಷಿಕರಿದ್ದಾರೆ. ವಾರಣಾಸಿ ಸುಬ್ರಾಯ ಭಟ್ರು ಇದನ್ನು ಪ್ರಾರಂಭ ಮಾಡಿದ್ರು. ಆದರೆ ಇವತ್ತು ಇಷ್ಟು ಜನರು ಡೈರೆಕ್ಟಾಗಿ 1,53,000 ಜನ. ಆದರೆ ಅದರ ಹಿಂದೆ ಇರುವಂಥ ವ್ಯವಸ್ಥೆಗಳ ಹಿಂದೆ 2 ಲಕ್ಷ ಕುಟುಂಬಗಳಿರ್ಬೋದು. ಅವರ ಜೀವನ ಸ್ಥಿತಿ ಕೂಡ ಚೆನ್ನಾಗಿ ಆಗಿದೆ ಅಂತಾದರೆ ಅದಕ್ಕೆ ಕ್ಯಾಂಪ್ಕೋ ಕಾರಣ. ಆ ದೃಷ್ಟಿಯಿಂದ ಕ್ಯಾಂಪ್ಕೋದಲ್ಲಿ ನಾನು ಏನು ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುಶಃ ಎಲ್ಲರೂ ಎಣಿಸುವಾಗ ಕ್ಯಾಂಪ್ಕೋ ಮತ್ತು ಅದು ಅಡಿಕೆ ವ್ಯಾಪಾರ ಮಾಡ್ತೆ ಅಂತ. ಕ್ಯಾಂಪ್ಕೋ ಒಂದು ಅಡಿಕೆ ವ್ಯಾಪಾರಿಯ ಸಂಸ್ಥೆ ಅಲ್ಲ, ಕೃಷಿಕರ ಪರವಾಗಿ ಪ್ರತಿನಿತ್ಯಗಳು ಹೋರಾಟ ಮಾಡುವ ಸಂಸ್ಥೆ. ಮತ್ತು ಅದರ ಕೃಷಿಕರ ಭಾವನೆಗಳಿಗೆ, ಅವರ ತೊಂದರೆಗಳಿಗೆ ಪ್ರತಿನಿತ್ಯ ಸ್ಪಂದಿಸುವಂಥ ಸಂಸ್ಥೆ. ನಮ್ಮದು ಮೆಡಿಕಲ್ ಬೆನಿಫಿಟ್ ಏನುಂಟು ಅದು ನಮ್ಮ ಕೃಷಿಕರಿಗೆ ಕೊಡ್ತೇವೆ. ಹಾಗೆಯೇ ಅವರ ಮಕ್ಕಳಿಗೆ ಹೈಯರ್ ಸ್ಟಡಿ ಮಾಡೋದಾದರೆ ಆರ್ಥಿಕ ಸಹಾಯವನ್ನು ಮಾಡ್ತೇವೆ. ಹಾಗಾಗಿ ಡಿವಿಡೆಂಟ್ಗಳು ಯಾವುದಾದ್ರೂ ಒಂದು ಖಾಸಗಿ ಅಡಿಕೆಯವನಿಗೆ ಕೊಟ್ಟರೆ ಅವನು ಲಾಭ ತೆಕ್ಕೊಳ್ತಾನೆ, ಅವನದ್ದು ಲಾಭ ಅಲ್ಲಿಗೆ ಚುಕ್ತಾಗ್ತದೆ. ಬಟ್ ಕ್ಯಾಂಪ್ಕೋ ಲಾಭ ಆದಾಗ ಕೃಷಿಕರಿಗೆ ಡಿವಿಡೆಂಟ್ ಕೊಡ್ತೇವೆ. ಅವರ ಏನಾದರೂ ನಮಗೆ ಹೆಚ್ಚು ಲಾಭ ಬಂದಾಗ ನೀವು ಕೊಟ್ಟಂಥ ದುಡ್ಡನ್ನು ಹಿಂದೆ ಕೊಡುವಂಥ ಪ್ರಯತ್ನ, ಇನ್ಸೆಂಟಿವ್ ಕೊಡ್ತೇವೆ. ಪ್ರತಿ ಹಂತದಲ್ಲಿ ಕೂಡ ನಮ್ಮ ಗಮನ ಇರುವಂಥದ್ದು ನಮ್ಮ ಕೃಷಿಕರು ಚೆನ್ನಾಗಿರಬೇಕು ಅನ್ನುವಂಥದ್ದು ಆಗಿರ್ತದೆ. ಹಾಗಾಗಿ ಇದು ಯಾವುದು ಸಂಸ್ಥೆ ಅಂದರೆ ನನ್ನ ಸಂಸ್ಥೆ ಅಲ್ಲ, ಕೃಷಿಕರ ಎಲ್ಲ ಬೆಳೆಗಾರರ ಸಂಸ್ಥೆ ಆಗಿರ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಸರ್, ನೀವು ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಇಲ್ಲಿನ ತಾಳೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದೀರಿ. ಅದರ ಕಾರ್ಯವೈಖರಿ ಹೇಗಿದೆ? ಇಲ್ಲಿ ತಾಳೆ ಬೆಳೆ ಅಕಸ್ಮಾತ್ ಆಗಿ ನನಗೆ ಮಾಡಲೇಬೇಕಾದ ಅನಿವಾರ್ಯತೆ ಬಂದದ್ದು. ಯಾಕೆಂದರೆ ನಾವು ಪ್ರಥಮ ಹಂತವಾಗಿ ಮಾಡುವಾಗ ಭಾರಿ ಲಿಮಿಟೆಡ್ ಜನ, ತುಂಬ ಜನ ಇರಲಿಲ್ಲ. ಈಗ ನಮ್ಮ ಸದಸ್ಯತನ ಇರುವುದು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಇರುವಂಥದ್ದು ಸೇರಿಕೊಂಡು 600 ಜನ ನಾವು ಬೆಳೆಗಾರರು. ಈಗ ಬಹುಶಃ 1,000 ಇರ್ಬೋದೇನೋ. ಬಹುಶಃ ಹೋರಾಟಗಳು ಅನಿವಾರ್ಯ. ಯಾಕೆಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಾದರೂ ವ್ಯಕ್ತಿ ಹೋಗಿ ಮಾತಾಡಿದಾಗ ಎಲ್ಲಿ ಕೂಡ ಸ್ಪಂದನೆಗಳಾಗುವುದಿಲ್ಲ. ಈಗ ನಾನು ಮೊನ್ನೆ ನಮ್ಮ ಪ್ರತಿ ಮೀಟಿಂಗಿಗೆ ನಮ್ಮದು ಡಿಸ್ಟಿಕ್ DD ಅವ್ರು ನಮ್ಮನ್ನು ಕರೀತಾರೆ, ತಾಳೆಬೆಳೆಯಿಂದ ನೀವು ಬನ್ನಿ, ನಿಮ್ಮ ಸಲಹೆಗಳನ್ನು ಕೇಳಿ. ಮೊನ್ನೆ ಸ್ಟೇಟಿಂದ ಮೀಟಿಂಗ್ ಆಗ್ತಾ ಇರಬೇಕಾದ್ರೆ ನಮ್ಮ ರೆಪ್ರೆಸೆಂಟೇಷನ್ ಇತ್ತು, ನಮ್ಮ ಸಮಸ್ಯೆಗಳೇನು ಅಂತ ಕೇಳಿತ್ತು. ಮೊನ್ನೆ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಆನ್ಲೈನ್ ಮೀಟಿಂಗ್ನಲ್ಲಿ ನಮ್ಮ ಅಧ್ಯಕ್ಷನ ಕರೆದ್ರು. ನಮ್ಮ ಸಮಸ್ಯೆಗಳನ್ನು ನಾವು ಹೇಳಿದ್ದೇವೆ, ಏನೆಲ್ಲ ರೇಟ್ ಡಿಫರೆನ್ಸ್ ಇದೆ, ಯಾಕೆ ಮಾಡಿತ್ತು ಅಂತ ಹೇಳಿದರೆ ಒಟ್ಟಾರಾದಂಥ ಕೃಷಿಕರ ವ್ಯವಸ್ಥೆಗಳಲ್ಲಿ ನಾವು ನಮ್ಮದು ಏನಾದರೂ ಪಾಲುಗಳನ್ನು ನಾವು ಮಾಡಬೇಕಲ್ಲ. ಆ ದೃಷ್ಟಿಕೋನದಿಂದ ನಾವು ಸೊಸೈಟಿಯನ್ನು ಪ್ರಾರಂಭ ಮಾಡಿತ್ತು. ಆ ಸೊಸೈಟಿಯ ಪರಿಣಾಮವಾಗಿ ಇವತ್ತು ನಾನು ಅಧ್ಯಕ್ಷ ಆಗಿದ್ದೇನೆ. ಬಟ್ ಕೃಷಿಕರ ಪರವಾಗಿ ಹೋರಾಟ ಮಾಡುವ ಉದ್ದೇಶ ಮಾತ್ರ ಬಿಟ್ಟರೆ ಬೇರೆ ಪದವಿಯ ದೊಡ್ಡ ಏನು ಬೇಕು. ಈಗ ಅಲ್ಲಿ ನೀವು ನೋಡಿದರೆ ನಮ್ಮದರಲ್ಲಿ ತುಂಬ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ರಿಂದ
ಇನ್ಕಮನ್ನು ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಹಾಕಬೇಕಾಗ್ತದೆ. ವಾರಣಾಸಿಬ್ರ ಭಟ್ರು ಏನು ಕನಸು ಕಟ್ಟಿದ್ರು, ಇವತ್ತು ಏನು ಅಷ್ಟು ಜನರಿಗೆ ನೆಮ್ಮದಿ ಕೊಟ್ಟಿದೆ. ಮುಂದೊಂದು ದಿನ ಏನಾದರೂ ಸೊಸೈಟಿಗಳಲ್ಲಿ ಇದು ಬೆಳೆದು ತುಂಬ ಜನರಿಗೆ ನೆಮ್ಮದಿ ಕೊಡೋದಾದರೆ ನಾವು ಬಹುಶಃ ಇಲ್ಲದಿದ್ದರೂ ಕೂಡ ನಾವು ಸಂತೋಷವಾಗಿರ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಈಗ ಒಂದು ತೆಂಗಿನ ಕೃಷಿ ವಿಚಾರಕ್ಕೆ ಬಂದ್ರೆ, ಇದನ್ನು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸಮಗ್ರವಾಗಿ ನೋಡಬಹುದಾ, ಉಪಬೆಳೆಯಾಗಿ ನೋಡಬಹುದಾ? ಒಂದು ಮೂಲತಃವಾಗಿ ನಮಗೆ ಅದು ಆಹಾರ ಬೆಳೆ. ಒಂದು ನಾನು ನೋಡಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮವಾಗಿ ಯಾವುದಾದ್ರೂ ಒಂದು ಪ್ಲಾಂಟೇಶನ್ ಕ್ಲಾಬ್ ಮಾಡಿದರೆ ಅದು ನಮ್ಮ ತೆಂಗು. ತೆಂಗಿಲ್ಲದೆ ಯಾವುದೇ ಬೆಳೆ ಇಲ್ಲ, ತೆಂಗಿಲ್ಲದೆ ನಮ್ಮ ಕಾರ್ಯಕ್ರಮಗಳಿಲ್ಲ. ತೆಂಗು ನಮ್ಮ ಪೂಜೆಗಳು, ನಮ್ಮ ಊಟ ತಿಂಡಿ ಕಾಫಿ ಎಲ್ಲದರಲ್ಲಿ ಕೂಡ ನಾವು ಬಳಕೆ ಮಾಡುವಂಥದ್ದು. ಸೊ ಇಲ್ಲಿ ನಮ್ಮ ಎಣ್ಣೆಗಳು ಒಂದು ಟೈಮ್ನಲ್ಲಿ ಏನೋ ಒಂದು ಅಪಾದಗಳಿತ್ತು, ಕೊಲೆಸ್ಟ್ರಾಲ್ ಜಾಸ್ತಿ ಉಂಟು ಅದಿದ್ದು ಅಂತ. ದಕ್ಷಿಣ ಕನ್ನಡ ಉಡುಪಿಯ ಜನ ತೆಂಗುವನ್ನು ಬೆಳೆಸಲೇಬೇಕು. ಬಹುಶಃ ನನಗೆ ಕೂಡ ಒಂದು ಒಳ್ಳೆ ಆದಾಯ ಕೊಡುವಂಥದ್ದು. ನನ್ನದು ಒಪಿನಿಯನ್ ಏನು ಅಂತ ಹೇಳಿದರೆ, ನಿಮ್ಮದು ಉಪಬೆಳೆಗಳಲ್ಲಿ ನೀವು ಉಳಿದದ್ದನ್ನು ಖರ್ಚು ಮಾಡಿದರೆ ಯಾವುದಾದೊಂದು ಬೆಳೆಯ ದುಡ್ಡನ್ನು ನಿಮಗೆ ಇನ್ಕಮ್ ಆಗಿ ನಿಮಗೆ ಸೇವಿಂಗ್ ಮಾಡ್ಬೋದಲ್ಲ ಅಂತ. ತೆಂಗು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಬೆಳೆ. ಅದು ನಿಮಗೆ ಬೆಳೆ ಸ್ಥಿರೀಕರಣ ಯಾಕೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ಯಾವುದೇ ಒಂದು ವ್ಯವಸ್ಥೆಗಳಿಲ್ಲ. ಹಾಗಾಗಿ ಮೊನ್ನೆಗ ರೇಟ್ ಕಡಿಮೆ ಆಯಿತು, ಮತ್ತು ಪುನಃ ಜಾಸ್ತಿ ಆಗ್ತಾ ಉಂಟು, ವೇರಿಯೇಷನ್ ಇರ್ತದೆ. ಆ ದೃಷ್ಟಿಕೋನದಿಂದ ತೆಂಗು ನನಗೆ ಉತ್ತಮವಾದ ಇಳುವರಿ ಕೊಡ್ತದೆ. ನೀವು ಎಷ್ಟು ಬೇಕು ಅನ್ನುವಂಥದ್ದನ್ನು, ಎಷ್ಟು ಇನ್ಕಮ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಮರ ಅಲ್ಲ, ಕೃಷಿಕ. ಆ ದೃಷ್ಟಿಯಿಂದ ತೆಂಗನ್ನು ಕೂಡ ಉಪಬೆಳೆಯಾಗೇ ತಗೊಳ್ಬೇಕು ಅಥವಾ ಬೆಳೆಯಾಗೇ ತಗೊಳ್ಬೇಕು. ಸಮಗ್ರ ಕೃಷಿಯಲ್ಲಿ ಅದಕ್ಕೆ ಒಂದು ಉತ್ತಮವಾದ ಸ್ಥಾನ ಇದೆ ಮೇಡಮ್. ಈಗ ಕೊನೆಯದಾಗಿ ಕ್ಯಾಂಪ್ಕೋದ ಹಿರಿಯ ನಿರ್ದೇಶಕರಾಗಿದ್ದು ಕೃಷಿಕರಿ ಏನು ಹೇಳ ಬಯಸ್ತೀರಿ? ನಮ್ಮದು ಕೃಷಿಯನ್ನು ಮಾಡ್ತಾ ಇರುವಂಥ ಬಿಟ್ಟು ಹೋದಂಥ ಯುವಕರಿಗೆ ನನ್ನದೊಂದು ಕರೆ ಇದೆ. ಏನಂತ ಹೇಳಿದರೆ, ನಾನು ಮೊನ್ನೆ ನಮ್ಮಲ್ಲಿ ಒಂದು ಇಂಟರ್ವ್ಯೂಗೆ ಕೆಲಸ ಕೊಡ್ತಾರಂತ ಇಂಟರ್ವ್ಯೂ ಬಂದಿದ್ದರು. ಇಂಟರ್ವ್ಯೂ ಬಂದ ಮಕ್ಕಳಲ್ಲಿ ನಾನು ಕೇಳಿದಾಗ, ಮನೆಯಲ್ಲಿ ಬೇಸಾಯ ಇದೆಯಾ? ಇದೆ. ಮತ್ತೆ ನೀವು ಕೆಲಸಕ್ಕೆ? ಇಲ್ಲ, ಕೆಲಸ ಬೇಕು ಅನ್ನುವಂಥದ್ದು ಅವರ ಭಾವನೆ. ಒಂದು 3 ಎಕರೆ ಜಾಗ ಇದ್ದರೆ, ಸಮಗ್ರವಾದ ಕೃಷಿ ಪದ್ಧತಿಯನ್ನು ಮಾಡಿದರೆ, ನೀವು ಬ್ಯಾಂಗ್ಳೂರಿನಲ್ಲಿ 1 ಲಕ್ಷ ಸಂಬಳ ತೆಗೆದುಕೊಳ್ಳುವಂಥ ಒಂದು ಕೆಲಸದಕ್ಕಿಂತ 1 ಲಕ್ಷವನ್ನು ಇಲ್ಲಿ ಆದಾಯವಾಗಿ ತೆಕ್ಕೊಂಡು ಒಂದು ಸಂತೋಷವಾದ ಜೀವನವನ್ನು ಇಲ್ಲಿ ಮಾಡ್ಬೋದು. ಆದ್ದರಿಂದ ನಮ್ಮ ಯುವಕರು ಹೆಚ್ಚು ಬರಬೇಕು. ನೀವು ಕೃಷಿಯಲ್ಲಿ ಈಗ ತೊಡ್ಕೊಂಡವರು ಎಲ್ಲ 50 ವರ್ಷಕ್ಕಿಂತ ಮೇಲಿದ್ದವರು ಮಾತ್ರ ಇದ್ದಾರೆ. ಯುವಕರಿಗೆ ಇಲ್ಲಿ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಈಗ ಕೂಡ 60% ಕೃಷಿ ಮತ್ತು ಅದರ ಸಂಬಂಧಿತ ಚಟುವಟಿಕೆಗಳಿಂದ ಕೆಲಸಗಳು ನಡೆಯುವುದು ಅಥವಾ GDP ಇರುವುದು. ಆ ದೃಷ್ಟಿಯಿಂದ ನೀವು ಕೃಷಿ ಅನ್ನುವಂಥದ್ದು ಭಾರಿ ಮುಖ್ಯವಾಗಿರುವಂಥ ಒಂದು ವ್ಯವಸ್ಥೆ. ಹಾಗಾಗಿ ನಿಮ್ಮಲ್ಲಿ ಜಾಗ ಇದ್ದರೆ ಅದನ್ನು 100% ನೀವು ಇದಕ್ಕೆ ತೊಡಗಿಸ್ಕೊಳ್ಳಿ. ಫ್ಯೂಚರ್ ಚೆನ್ನಾಗಿ ಆಗಬೇಕಂತಾದರೆ ದೇಶದಲ್ಲಿ ಆಹಾರ ಅಥವಾ ಇದಕ್ಕೆ ಕೊರತೆ ಆಗಬಾರ್ದು. ಮುಂದೆ ಒಂದು ದಿವಸ ಎಲ್ಲವೂ ಕೂಡ ಇದೆ. ಆಹಾರದ ಕೊರತೆ ಆದಾಗ ನಾವು ಏನು ಪೆಟ್ರೋಲ್ ಅಥವಾ ಚಿನ್ನ, ಆನಂತರ ಆಯಿಲ್ ಪಾಮ್ ಇದನ್ನು ಮಾಡಿದಾಗೆ ಉಳಿದನ್ನು ಕೂಡ ತೆಕೊಂಡ್ರೆ ನಮ್ಮ ದೇಶ ಸೆಲ್ಫ್ ಸಫಿಷಿಯೆಂಟ್ ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ತುಂಬ ಸಂತೋಷ. ಸಹಕಾರಿ ಬ್ರಹ್ಮ ವಾರಣಾಸಿ ಸುಬ್ರಾಯ ಭಟ್ರ ಕನಸಿನ ಕೂಸು ಎಂದು ಬೆಳೆದು ಬಹಳಷ್ಟು ದೊಡ್ಡ ಮರ ಆಗಿದೆ ಕ್ಯಾಂಪ್ಕೋ. ಬಹಳ ಚೆನ್ನಾಗಿ ಹೇಳಿದ್ರೆ ನೀವು, ಕೃಷಿಕರ ಭಾವನೆಗಳಿಗೆ ಸ್ಪಂದಿಸುವ ಸಂಸ್ಥೆ ಅಂತ. ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಇದರ ಹಿರಿಯ ನಿರ್ದೇಶಕರಾಗಿ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ತಾಳೆ ಬೆಳೆಗಾರರ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ನೀವು ಇದುವರೆಗೆ ಕೃಷಿಯಲ್ಲಿ ಮುಖ್ಯ ಬೆಳೆಗಳು ಹಾಗೂ ಅದರ ಜೊತೆ ಯಾವೆಲ್ಲ ಉಪಬೆಳೆಗಳನ್ನು ಬೆಳೆಯಬಹುದು ಎಂಬುದನ್ನು ನಮ್ಮ ರೈತ ಮಿತ್ರರ ಜೊತೆ ಸಮಗ್ರವಾಗಿ ಹಂಚಿಕೊಂಡ್ರಿ. ನಮ್ಮ ಸ್ಟುಡಿಯೋಗೆ ಬಂದು ಇದುವರೆಗೆ ಮಾತನಾಡಿದ್ದಕ್ಕೆ ದಯಾನಂದ ಹೆಗ್ಡೆಯವರೇ ತಮಗೆ ಧನ್ಯವಾದಗಳು. ನನ್ನನ್ನು ಸ್ಟುಡಿಯೋಕ್ಕೆ ಕರೆಸಿ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಬಹುಶಃ ನನ್ನ ಸಂಸ್ಥೆ ಇದರ ಬಗ್ಗೆ ಹೇಳಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ದೃಷ್ಟಿಯಿಂದ ಎಲ್ಲ ನಮ್ಮ ಆಕಾಶವಾಣಿಯ ಸಿಬ್ಬಂದಿ ವರ್ಗಕ್ಕೆ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ಕೃಷಿಕ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ನಮಸ್ತೆ. ಇದುವರೆಗೆ ಕ್ಯಾಂಪ್ಕೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಇದರ ಹಿರಿಯ ನಿರ್ದೇಶಕರಾಗಿರುವ ದಯಾನಂದ ಹೆಗ್ಡೆ ಅವರೊಂದಿಗೆ ಕೃಷಿಯಲ್ಲಿ ಮುಖ್ಯ ಬೆಳೆ ಹಾಗೂ ಉಪಬೆಳೆಗಳು ಎಂಬ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.